ನಮಸ್ಕಾರ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಅಂದ್ರೆ ನಮ್ಮ KFIಲಿ ಹೊಸ ಅಪ್ಡೇಟ್ಸ್‌ನ ಕವರ್ ಅಪ್ ಮಾಡೋಣ ಅಂತ. ವಿಡಿಯೋ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು, ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ, ಹಾಗೆ ಫುಲ್ ನೋಡಿ. ಇನ್ಯಾಕ್ ತಡ, ಶುರು ಮಾಡೋಣ ಬನ್ನಿ. ಇನ್ನು ಮೊದಲನೇ ಸಿನಿಮಾ ಅಪ್ಡೇಟ್ ಕಡೆ ಬರೋದಾದ್ರೆ ಎ ಫಾರ್ ಆನಂದ. ಈ ಸಿನಿಮಾನ ಶ್ರೀನಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಶಿವಣ್ಣ ಅವರು ಲೀಡ್ ಆಗಿ ಕಾಣಿಸ್ಕೊತಿದ್ದಾರೆ. ಈ ಸಿನಿಮಾ ಪೋಸ್ಟರ್ಸು ಅಪ್ಡೇಟ್ಸ್ನೆಲ್ಲ ನೋಡ್ತಿದ್ರೆ ಈ ಸಿನಿಮಾ ಪಕ್ಕಾ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿರುತ್ತೆ ಅಂತ ಅನಿಸ್ತಿದೆ. ಹಾಗೆ ಮಕ್ಳಿಗೋಸ್ಕರ ಮಾಡ್ತಿದ್ದಾರೆ ಈ ಸಿನಿಮಾನ. ಕಾದ್ ನೋಡೋಣ ಈ ಸಿನಿಮಾ ಹೇಗ್ ಮೂಡ್ ಬರುತ್ತೆ ಅಂತ. ಇನ್ನ ಶ್ರೀನಿ ಅವರ ಉಳಿದಿರೋ ಪ್ರಾಜೆಕ್ಟ್ಸ್ ಬಗ್ಗೆ ಸದ್ಯಕ್ಕೆ ಯಾವುದೇ ಆದಂತ ಅಪ್ಡೇಟ್ಸ್ಗಳು ಬಂದಿಲ್ಲ. ಅಪ್ಪಿತಪ್ಪಿ ಆ ಥರ ಏನಾದ್ರು ಅಪ್ಡೇಟ್ಸ್ಗಳು ಬಂದ್ರೆ ಕವರ್ ಅಪ್ ಮಾಡೋಣ. ಈಗಾಗಲೇ ಶಿವಣ್ಣ ಅವರು ಚೇತರಿಸ್ಕೊಂಡಿದ್ದಾರೆ, ಅದು ನಿಮ್ಮೆಲ್ರಿಗೂ ಗೊತ್ತು. ಅದು ತುಂಬಾ ದೊಡ್ಡ ಖುಷಿ ವಿಚಾರ. ಹಾಗಾಗಿ ಈ ಸಿನಿಮಾ ಆದಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಆದಷ್ಟು ಈ ಸಿನಿಮಾ ಬೇಗ ಬರಲಿ, ಹಾಗೆ ಈ ಸಿನಿಮಾ ಎಲ್ರಿಗೂ ಒಂದು ದೊಡ್ಡ ಯಶಸ್ಸನ್ನ ಕೊಡ್ಲಿ ಅಂತ ಹೇಳಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಮಾತಾಡೋಣ ಬನ್ನಿ. ಇನ್ನ ಎರಡನೇ ಅಪ್ಡೇಟ್ ವಿಚಾರದ ಕಡೆ ಬರೋದಾದ್ರೆ ಯುವ ಮತ್ತೆ ಸೂರಿ ಅವರ ಕಾಂಬೋ. ಈ ಕಾಂಬೋನ ತುಂಬಾ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಸೂರ್ಯ ಅವರ ಕಾಂಬೋ ಅಂದ್ರೆ ಅದೊಂಥರ ಬೆಂಕಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಜಾಕಿ ನನ್ನ ಫೇವ್ರೆಟ್ ಸಿನಿಮಾ ಅದು. ಅಂತ ಒಬ್ರು ಡೈರೆಕ್ಟ್ರು ಈಗ ಯುವ ಅವ್ರ ಜೊತೆ ಕೊಲಾಬ್ ಮಾಡಿದ್ದಾರೆ. ಇದೊಂಥರ KFI ಆಡಿಯನ್ಸ್ಗೆ ಒಂದು ಖುಷಿ ವಿಚಾರನೆ ಅಂತ ಹೇಳ್ಬೋದು. ಕನ್ನಡ ಇಂಡಸ್ಟ್ರಿ ಡೈರೆಕ್ಟರ್ಗಳಲ್ಲಿ ಸೂರ್ಯ ಅವರು ಒಬ್ಬ ಪ್ರಾಮಿಸಿಂಗ್ ಡೈರೆಕ್ಟ್ರು. ಅಂದ್ರೆ ಇವ್ರ ಸಿನಿಮಾ ಅಂತ ಅಂದ್ರೆ ಕಣ್ಮುಚ್ಕೊಂಡು ಹೋಗ್ಬಿಡ್ಬೋದು, ಅಷ್ಟು ಇಷ್ಟ ಇವ್ರ ಸಿನಿಮಾಗಳು. ಹಾಗಾಗಿ ಇವರು ಯುವ ಜೊತೆ ಕೊಲ್ಯಾಬ್ ಮಾಡ್ತಿದ್ದಾರೆ ಅಂತ ಅಂದಾಗ ತುಂಬಾ ಖುಷಿ ಆಗುತ್ತೆ ಕೇಳೋಕೆ ನೋಡೋಕೆ. ಹಾಗೆ ಇವ್ರ ಜೊತೆ KRG ಸ್ಟುಡಿಯೋಸ್ ಅವರು ಕೂಡ ಒಂದಾಗಿದ್ದಾರೆ. ಈಗಾಗಲೇ ಎಕಾ ಟೀಸರ್ ಕೂಡ ರಿಲೀಸ್ ಆಗಿತ್ತು. ಟೀಸರ್ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ನ ಪಡ್ಕೊಂಡಿದೆ. ಇನ್ನ ಮೂರನೇ ಸಿನಿಮಾ ಕಡೆ ಬರೋದಾದ್ರೆ ಬಿಲ್ಲಾರಂಗ ಬಾದ್ಶಾ. ಇದು ನಮ್ಮ ಸುದೀಪ್ ಸರ್ ಅವರ ಅಪ್ಕಮಿಂಗ್ ಸಿನಿಮಾ. ಈ ಸಿನಿಮಾನ ಅನೂಪ್ ಭಂಡಾರಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಅಪ್ಡೇಟ್ ಏನಂತ ಅಂದ್ರೆ ಈ ಸಿನಿಮಾದ ಶೂಟಿಂಗ್ ಆಲ್ರೆಡಿ ಶುರುವಾಗಿದೆ. ಇದೇ ಸಿನಿಮಾದು ಇನ್ನೊಂದು ಅಪ್ಡೇಟ್ ಇದೆ. ಇದನ್ನ ಅಪ್ಡೇಟ್ ಅಂತ ಹೇಳಕ್ಕಾಗಲ್ಲ, ಬಸ್ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಕರೆಕ್ಟ್ ಆಗಿ ಯಾರು ಕನ್ಫರ್ಮ್ ಮಾಡಿಲ್ಲ. ಆ ಬಸ್ ಏನಂತ ಅಂದ್ರೆ ಈ ಸಿನಿಮಾದಲ್ಲಿ ಫೀಮೇಲ್ ಲೀಡ್ ರೋಲ್ ಆಗಿ ಪೂಜೆ ಅವರು ಕಾಣಿಸ್ಕೊತಿದ್ದಾರೆ ಅಂತ ರೂಮರ್ಸ್ ಓಡಾಡ್ತಿದೆ. ಇದು ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ಕನ್ಫರ್ಮ್ ಆದ್ಮೇಲೆ ನಿಮಗೆ ನಾನು ಕನ್ಫರ್ಮ್ ಮಾಡ್ತೀನಿ. ಇನ್ನ ಕೊನೆ ಸಿನಿಮಾ ಅಪ್ಡೇಟ್ ಕಡೆ ಬರೋದಾದ್ರೆ ಟಾಕ್ಸಿಕ್. ಈ ಸಿನಿಮಾದು ಅಪ್ಡೇಟ್ ಅಲ್ಲ, ಸದ್ಯಕ್ಕೆ ಇದೊಂದು ರೂಮರ್, ಅಫಿಷಿಯಲ್ ಆಗಿ ಎಲ್ಲೂ ಕನ್ಫರ್ಮ್ ಆಗಿಲ್ಲ. ರೂಮರ್ಸ್ ಏನಂತ ಅಂದ್ರೆ ಜುಲೈ ಎಂಡೊತ್ತಿಗೆ ಈ ಸಿನಿಮಾದು ಶೂಟಿಂಗ್ ಕಂಪ್ಲೀಟ್ ಆಗ್ತಿದೆ ಅಂತ. ಕಾದ್ ನೋಡೋಣ ಅಂತ ಹೇಳೋಕೆ ಆಗೋದೇ ಇಲ್ಲ. ಯಾಕಂತ ಅಂದ್ರೆ ಕಾಯಲೇಬೇಕು. 19/3/2026 ಟಾಕ್ಸಿಕ್ ಸಿನಿಮಾ ಥಿಯೇಟ್ರಿಗೆ ಬರ್ತಿದೆ. ಎಲ್ರಿಗೂ ಗೊತ್ತೇ ಇದೆ ಅಲ್ವಾ. ಮತ್ತೊಂದು ಅಪ್ಡೇಟ್ ಕಡೆ ಬರೋದಾದ್ರೆ ಯಶ್ ಅವರು ಈಗಾಗಲೇ ರಾಮಾಯಣ ಸೆಟ್ ಏರಿದ್ದಾರೆ, ಆದ್ರೆ ಎಲ್ಲೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಹಾಗೆ ಕಿರೇಬೇಟೆ ಮತ್ತೆ ವಿದ್ಯಾಪತಿ ಇವೆರಡು ಸಿನಿಮಾ ಅಮೆಝಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮ್ ಆಗ್ತಿದೆ, ಹೋಗ್ ನೋಡಿ. ಸರಿ, ಇಷ್ಟೇ ನಂಗೆ ಹೇಳೋಕಿದ್ದು. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋ ಸಿಗೋಣ. ಅಲ್ಲಿ ತನಕ ಹುಷಾರಾಗಿರಿ, ಆರಾಮಾಗಿರಿ.